ಈ ಮಾವು ಮೇಳದಿಂದ ನಮಗೆ ತುಂಬ ಸಹಕಾರಿಯಾಗಿದೆ. ಇವತ್ತು ಮಾವು ಮಹಾಮಂಡಳಿ ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಇವತ್ತು ಈ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 16 ವರ್ಷಗಳಿಂದ ಇದು 16ನೇ ಮೇಳ ಇವತ್ತು ಪ್ರಾರಂಭ ಆಗಿ ನಡೀತಾ ಇದೆ. ತುಂಬ ಅನುಕೂಲ ಆಗ್ತಾ ಇದೆ. ನಾವು ಸುಮಾರು 6 ಜನ ರೈತರಿಂದ ಪ್ರಾರಂಭವಾದ ಈ ಒಂದು ಮೇಳ 10-15 ಜನದಿಂದ ಪ್ರಾರಂಭವಾದ ಈ ಮೇಳ ಇವತ್ತು 100-150 ಜನರ ರೈತರವರೆಗೂ ಇವತ್ತು ಇಲ್ಲಿ ಬಂದು ಮಳಿಗೆಗಳನ್ನು ಇಟ್ಟಿದ್ದೀವಿ. ನಾನಾ ರೀತಿಯ ಎಲ್ಲ ರೀತಿಯ ತಳಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಲಾಭನೂ ಆಗ್ತಾ ಇದೆ ಮತ್ತು ಅದರ ಜೊತೆಗೆ ಸಂತೋಷನೂ ಆಗ್ತಾ ಇದೆ. ಯಾಕಂದರೆ ನಾವು ಬೆಳೆದಂತಹ ಪದಾರ್ಥವನ್ನು ನಾವೇ ನೇರವಾಗಿ ಗ್ರಾಹಕರಿಗೆ ಕೊಡ್ತಾ ಇರೋದು ನಮಗೆ ತುಂಬ ಸಂತೋಷ ತಂದಿದೆ. ಯಾಕಂದರೆ ನಾವು ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಇಲ್ಲಿಗೆ ಎತ್ಕೊಂಬಂದು ಮಾರಾಟ ಮಾಡ್ತಾ ಇದ್ವಿ. ಕಾರ್ಬೈಡ್ ಫ್ರೀ, ಇವತ್ತು ಯಾವುದೇ ಕೆಮಿಕಲನ್ನು ಹಾಕ್ದಿರ ಹುಲ್ಲಲ್ಲೇ ಹಣ್ಣು ಮಾಡಿ ಎತ್ಕೊಂಬಂದು ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ವಿ. ಸುಮಾರು ತಳಿಗಳು ಇವತ್ತು ಮಲ್ಲಿಕಾ, ಆಲ್ಫಾನ್ಸೋ, ರಸ್ಪೂರಿ, ಸೇಂದೂರ, ಕಾಲಾಪಹಡ್, ಮಲ್ಗೋವಾ, ದಶೇರಿ, ಕೇಸರ್, ಇಮಾಮ್ ಪಸಂದ್ ಅಂತ ಸುಮಾರು ಸಕ್ಕರೆ ಗುತ್ತಿಯಿಂದ ಹಿಡಿದು ಸುಮಾರು ಒಂದು 25-30ರಷ್ಟು ತಳಿಗಳು ಇವತ್ತು ಲಭ್ಯವಿದೆ. ಎಲ್ಲ ರೈತರು ಅವರವರ ತೋಟಗಳಲ್ಲಿ ಬೆಳೆದಂತಹ ಎಲ್ಲ ತಳಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಹಾಗೂ ಮಾರಾಟಕ್ಕೆ ಎತ್ಕೊಂಬಂದಿಟ್ಟಿದ್ದಾರೆ. ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಇದರಿಂದ ನಾವು ಮಾವು ಮಹಾಮಂಡಳಿ ಹಾಗೂ ತೋಟಗಾರಿಕಾ ಇಲಾಖೆಗೆ ಧನ್ಯವಾದಗಳನ್ನು ಸಹ ತಿಳಿಸ್ತೀವಿ. ಹಾಗೆ ಬೆಂಗಳೂರಿನ ಗ್ರಾಹಕರು ಈಗಾಗಲೇ ಇನ್ನೂ 20-30ನೇ ತಾರೀಕುವರೆಗೂ ಮೇಳ ಇರುತ್ತೆ. ಹೀಗಾಗಿ ಮೇಳ ಪ್ರಾರಂಭವಾಗಿದೆ. ಈಗ ಈ ಒಂದು ವಾರ 15 ದಿನ ಎಲ್ಲ ರೀತಿಯ ತಳಿಗಳು ಲಭ್ಯವಿರುತ್ತೆ. ಆದ್ದರಿಂದ ಎಲ್ಲ ಗ್ರಾಹಕರು ಬಂದು ಈ ಒಂದು ಮಾವನ್ನು ಖರೀದಿ ಮಾಡಬೇಕು, ಈ ಮಾವಿನ ಸವಿಯನ್ನು ಸವಿಬೇಕು. ರೈತರಿಗೂ ಅನುಕೂಲ ಆಗುತ್ತೆ ನೀವು ಬಂದು ಇಲ್ಲಿ ಖರೀದಿ ಮಾಡೋದ್ರಿಂದ, ಮತ್ತು ವಿಷಮುಕ್ತ ಮಾವಿನ ಹಣ್ಣನ್ನು ನೀವು ತಿಂದಂಗೂ ಆಗುತ್ತೆ. ಆದ್ದರಿಂದ ಎಲ್ಲ ನಾವು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಹಣ್ಣು ಮಾಡಿದಂತಹ ಈ ಮಾವಿನ ಹಣ್ಣಿನ ರುಚಿಯನ್ನು ಬೆಂಗಳೂರಿನ ಗ್ರಾಹಕರು ಸವಿಯಬೇಕು, ರೈತರಿಗೆ ಸಹಕಾರಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಅಭಿಲಾಷೆ.